नमस्ते सर, मैं एक क्वेश्चन सो अभी यूथ के लिए आप खाना बनाना हम लोगों के इधर नहीं बनाते, तो आप क्या कहना चाहते हैं सर? मतलब अभी यूथ के लिए तो यूथ जितना है, यूथ कोई भी एज हो, खाना 100% बनाना चाहिए। घर का बना हुआ खाना ज़रूर खाना चाहिए। हेल्थ के लिए जो सबसे बेस्ट चीज़ होती है वो घर का बना हुआ खाना होता है। जब खाने में बिजनेस आ जाता है तो प्रॉफिट आ जाता है, और प्रॉफिट में अगर प्रॉफिट ज़्यादा तो हेल्थ कम। तो ये ध्यान रखें कि अगर हेल्थ अच्छी रखनी है तो खुद बना के खाएं, क्योंकि उसमें कोई प्रॉफिट नहीं है। ओके, सो इंस्टेंस लड़का लोग हाँ मैसेज हम दे सकते हैं ना? हाँ बिल्कुल, सबको खाना बनाना चाहिए, और इसमें कोई जेंडर का कुछ नहीं है कि लड़के खाना बनाएं या लड़की खाना बनाएं। सब लोग बना सकते हैं खाना। अगर खा सकते हैं तो बना भी सकते हैं। सबको पेट है तो सबको खाना बनाना पड़ेगा। थैंक यू सर, थैंक यू सो मच। ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಂತೂ ನಾನು ತುಂಬಾ ಖುಷಿಯಾಗಿದ್ದೀನಿ. ಸೊ ಏನಪ್ಪ ಅಂದರೆ, ನಾನು ಚಿಕ್ಕ ವಯಸ್ಸಿನ ಅನ್ಕೊತಾ ಇದ್ದೆ ಇವರನ್ನು ಮೀಟ್ ಮಾಡ್ತೀನಿ ಅಂತ ಕೂಡ ನನಗೆ ಎಲ್ಲೆಲ್ಲೂ ಕೂಡ ನನಗೆ ಒಂಚೂರು ಕೂಡ ಊಹೆ ಕೂಡ ಇರಲಿಲ್ಲ. ಸೊ ಹಾಗಾಗಿ ಇವರು ಸಂಜೀವ್ ಕಪೂರ್ ಅಂತ ಅಂದ್ಬಿಟ್ಟು ಸೆಲೆಬ್ರಿಟಿ ಶೆಫ್ ಆಗಿರ್ತಾರೆ. ಸೊ ನಿಮಗೆ ಯಾರಿಗೆಲ್ಲ ಗೊತ್ತಿದೆ ಅಂತ ಕಮೆಂಟ್ ಮಾಡಿ. ಸೊ ನಾವು ಚಿಕ್ಕ ಏಜ್ ಟಿ ವಿಯಲ್ಲಾದರೆ ನೋಡಿದ್ದೀವಿ, ಅವ್ರನ್ನ ತುಂಬ ಬರ್ತಾಯಿದ್ರು. ಹಾಗೆಯೇ ಖಾನಾ ಖಜಾನಾ ಆ ಥರ ಒಂದು ಪ್ರೋಗ್ರಾಮ್ಗಳನ್ನ ಅಥವಾ ಏನು ಕಾರ್ಯಕ್ರಮಗಳು ಅಂತ ಹೇಳ್ತಾರಲ್ವ, ಅದನ್ನೆಲ್ಲ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾಯಿದ್ರು. ಸೊ ನಮಗೂ ಕೂಡ ತುಂಬಾ ಇಷ್ಟ ಆಗ್ತಾಯಿದ್ರು. ಸೊ ಆವಾಗ ಹೆಂಗಿತ್ತು ಅಂದರೆ, ಗಂಡ್ಮಕ್ಳೆಲ್ಲ ಅಡುಗೆನೇ ಮಾಡ್ತಾಯಿರಲಿಲ್ಲ. ಸೊ ಹಾಗಾಗಿ ಇವರೇ ಫಸ್ಟು ಅಂತ ಅನಿಸುತ್ತೆ ನನಗೆ ನೆನಪಿದ್ದ ಹಾಗೆ. ಗಂಡ್ಮಕ್ಳು ಕೂಡ ಅಡುಗೆ ಮಾಡ್ಬೋದು ಅಂತ ಒಂದು ತೋರಿಸ್ಕೊಟ್ಟಿದ್ದು ಅಂತ ನಾನು ಅನ್ಕೊತೀನಿ ಪರ್ಸ್ನಲಿ. ಸೊ ಇಲ್ಲ ಬೇರೆಯವ್ರು ಯಾರಾದರೂ ಇದ್ದರೆ ಖಂಡಿತವಾಗ್ಲೂ ನಂಗೆ ಕಮೆಂಟ್ಸ್ ಮಾಡಿ ತಿಳಿಸಿ. ಖಂಡಿತವಾಗ್ಲೂ ನನಗಂತೂ ಗೊತ್ತಿಲ್ಲ. ಸೊ ಇನಾಗ್ರೇಷನ್ ಮಾಡೋಕ್ಕೆ ಅಂತ ಬಂದಿದ್ದರು ರಾಜ್ಗುರು ಹೋಮ್ ಅಪ್ಲೈನ್ಸಸ್ ಅಂತಂದ್ಬಿಟ್ಟು ಆ ಒಂದು ಶಾಪ್ಗೆ. ಸೊ ತುಂಬಾ ಚೆನ್ನಾಗಿ ಅನಿಸ್ತು, ಒಂಥರ ಬೆಸ್ಟ್ ಅಂತ ಅನಿಸ್ತು. ಸೊ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾವು, ಬಟ್ ತುಂಬ ಚೆನ್ನಾಗೆ ಪ್ರೋಗ್ರಾಮ್ ಎಲ್ಲ ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ತುಂಬ ಚೆನ್ನಾಗೂ ಕೂಡ ಆಯಿತು. ಬಂದು ಅವ್ರದ್ದು ಏನಿದೆ ವಂಡರ್ ಶೆಫು ಅವ್ರದ್ದು ಪ್ರಾಡಕ್ಟ್ಸ್ ಇದೆ ಅಲ್ವಾ, ಆ ಪ್ರಾಡಕ್ಟ್ಸು ಹಾಗೆಯೇ ಇವ್ರ ಹತ್ರ ಎಲ್ಲ ಪ್ರಾಡಕ್ಟ್ಸು ಕೂಡ ಸಿಗುತ್ತೆ. ಬಟ್ ವಂಡರ್ ಶೆಫ್ ಅನ್ನೋದು ಸೊ ರವಿ ಸಕ್ಸೇನಾ ಅವರು ಮತ್ತು ಸಂಜೀವ್ ಕಪೂರ್ ಅವರು ಇಬ್ಬರು ಕೂಡ ಕೋ-ಫೌಂಡರ್ ಆಗಿರ್ತಾರೆ. ಹಾಗಾಗಿ ಅವರು ಅದನ್ನು ಉದ್ಘಾಟನೆ ಮಾಡೋದಕ್ಕೆ ಅಂತ ಬಂದಿದ್ದರು. ಸೊ ನೋಡ್ತಾ ಇದ್ರಲ್ವಾ, ಚಿಕ್ಕವರಿಂದ ಹಿಡಿದು ನಾವು ನೋಡ್ಕೊಂಡ್ಬಂದಿರೋ ಅಂಥ ಒಂದು ಪರ್ಸ್ನಾಲಿಟಿ, ಸೆಲೆಬ್ರಿಟಿ ಶೆಫು. ಟಿ ವಿಲಿ ಮಾತ್ರ ನೋಡಿದ್ವಿ, ಸೆಲೆಬ್ರಿಟೀಸ್ ಜೊತೆಲಿ ನೋಡಿದ್ವಿ. ಬ್ಲೆಸ್ಡ್ ಅಂತ ಹೇಳ್ಬೋದು ಅಷ್ಟೇ, ಇದನ್ನ ಏನೂ ಹೇಳೋಕ್ಕಾಗಲ್ಲ. ತುಂಬಾ ಖುಷಿ ಆಯಿತು. ಸೊ ಇನ್ಫ್ಲೂಯೆನ್ಸರ್ ಆಗಿ ಕೂಡ ನಾನು ತುಂಬಾ ಏನೋ ಒಂಥರ ಅಚೀವ್ಮೆಂಟ್ ಮಾಡಿದ್ದೀನಿ ಅನ್ನೋ ಒಂದು ಖುಷಿ ನನಗೆ 100% ಇದೆ. ಯಾಕೆಂದರೆ ನಾವು ಚಿಕ್ಕವರಿದ್ದಾಗ ಇದನ್ನು ಬರ್ತಾ ಇದ್ದಂತಹ ಒಂದು ಇವರು ಸರ್ರು. ಹಾಗಾಗಿ ಖುಷಿ ಆಯಿತು ನನಗೆ ಪರ್ಸ್ನಲಿ. ಸೊ ಹೀಗೆ ಇನ್ನೂ ಯಾರನ್ನೆಲ್ಲ ಮೀಟ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಸೊ ನೋಡಬೇಕು ಯಾರನ್ನು ಮೀಟ್ ಮಾಡ್ತೀನಿ ಏನಂತಂದ್ಬಿಟ್ಟು. ಹಾಗೆಯೇ ಇಲ್ಲಿ ನೋಡಿ, ಚಿಕ್ಕ ಶೆಫು ಕೂಡ ಇಲ್ಲಿ ಏನು ಇದು ಮಾಡ್ಕೊಂಡು ಬಂದಿದ್ರು, ನೋಡ್ತಾ ಇದ್ರಲ್ವ. ಸೊ ಇವರು ಶಾಪ್ ಓನರ್ ಆಗಿರ್ತಾರೆ, ಪ್ರವೀಣ್ ಅವರು ಅಂತ, ರಾಜ್ಗುರು ಹೋಮ್ ಅಪ್ಲೈನ್ಸಸ್ ಅಂತ. ಸೊ ಇವರೇ ಕರೆಸಿದ್ದು ಅವ್ರನ್ನ. ಸೊ ಹಾಗಾಗಿ ಪ್ರೋಗ್ರಾಮ್ ಅಂತೂ ತುಂಬಾ ಚೆನ್ನಾಗಾಯಿತು. ಉದ್ಘಾಟನೆ ಎಲ್ಲ ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ಖುಷಿ ಆಯಿತು. ಕ್ರೌಡು ಕೂಡ ಅಷ್ಟೇ, ತುಂಬಾ ಕ್ರೌಡ್ ಬಂದಿದ್ದರು ಜನ ಎಲ್ಲ. ಕೆಲವರು ಇವರು ಕೂಡ ಶೆಫ್ ಕೂಡ ಬಂದು ಸಿಗ್ನೇಚರ್ ಎಲ್ಲ ಹಾಕ್ಸ್ಕೊಂಡು ಹೋದರು. ಕೆಲವರು ಫೋಟೋಸ್ ತೆಗೆಸ್ಕೊಳ್ತಾ ಇದ್ರು, ಕೆಲವರು ವೀಡಿಯೋಸ್ ತೆಗೆಸ್ಕೊಳ್ತಾ ಇದ್ರು ಹಾಗೆ. ಸೊ ನನ್ನ ಫೋಟೋಸು ತೆಗಿಯೋಕ್ಕಾಗಲಿಲ್ಲ. ಸೊ ನಾನು ವೀಡಿಯೋ ಶೂಟ್ ಮಾಡ್ತಾಯಿದ್ದೆ ಕಾರಣ. ಎಷ್ಟು ಸಿಂಪ್ಲಿಸಿಟಿ ಅಲ್ವಾ ಇವರು. ಖುಷಿ ಆಯಿತು ನನಗೆ ಮೀಟ್ ಮಾಡಿ. ನೋಡಿ, ಅವ್ರಿಗೆ ಮೈಸೂರು ಪೇಟ ಹಾಕಿ ಸನ್ಮಾನ ಮಾಡ್ತಾಯಿದ್ದಾರೆ ಅಂಗಡಿಯವರು.
ರಾಜಗುರು ಹೋಮ್ ಅಪ್ಲೈನ್ಸಸ್ ಅವರು. ನೋಡ್ತಾ ಇದ್ರಲ್ವಾ, ತುಂಬ ಚೆನ್ನಾಗಾಯಿತು ಫಂಕ್ಷನ್ ಅಂತೂ. ನೋಡಿ ಚಿಕ್ಕ ಶೆಫ್ ಕೂಡ ಬಂದಿದ್ದಾರೆ, ಕೇಕೆಲ್ಲ ಕಟ್ ಮಾಡಿದರು. ನೋಡ್ತಾ ಇದ್ರಲ್ವಾ. ಸೊ ತುಂಬ ಜನ ಕ್ರೌಡ್ ಅಂತೂ ತುಂಬ ಜನ ಬಂದಿದ್ದರು ನೋಡೋಕ್ಕೆ ಅಂತಂದ್ಬಿಟ್ಟು. ನಾವು ಚಿಕ್ಕವರಿಂದನೂ ಇವರು ನೋಡಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಇವಾಗ ಸಾಧ್ಯ ಆಯಿತು. ಸೊ ಅವ್ರಿಗೂ ಕೂಡ ತುಂಬಾ ಖುಷಿ ಆಯಿತು ನಮ್ಮನ್ನೆಲ್ಲ ಮೀಟ್ ಮಾಡಿ ಕೂಡ. ಸೊ ಇಷ್ಟೊಂದು ಕ್ರೌಡ್ ಬಂದಿದ್ದಾರಾ ಅಂತ ಅಂದ್ಬಿಟ್ಟು ಅವರನ್ನು ಕೂಡ ನೋಡಿ, ಮತ್ತು ಅವ್ರದ್ದು ಸೌತ್ ಇಂಡಿಯನ್ಗೆ ಪಾತ್ರೆಗಳಂದರೆ ಅವರು ಏನೇನು ಕೊಡುಗೆಗಳನ್ನು ಕೊಡ್ತಾ ಇದ್ದಾರೆ ಏನು ಅಂತಂದ್ಬಿಟ್ಟು ನೀವೇನಾದರೂ ನೋಡಬೇಕು ಅಂದರೆ ವಂಡರ್ಸ್ ಆಫ್ ಪ್ರಾಡಕ್ಟ್ಸ್ನ ಶಾಪ್ ವಿಸಿಟ್ ಮಾಡ್ಬೋದು ನೀವು. ಅದರ್ವೈಸ್ ಆನ್ಲೈನ್ ಕೂಡ ಇರುತ್ತೆ, ಆನ್ಲೈನ್ ಕೂಡ ನೀವು ಪರ್ಚೇಸ್ ಮಾಡ್ಬೋದು ಇವ್ರ ಹತ್ರ. ಸೊ ಏನೇನು ಡೀಟೇಲ್ಸ್ ಬೇಕಿದ್ದು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅವ್ರ ಕಾಂಟ್ಯಾಕ್ಟ್ಸ್ ಎಲ್ಲ ಕೂಡ ಖಂಡಿತವಾಗ್ಲೂ ಚೆಕ್ ಮಾಡ್ಕೊಳ್ಳಿ. ಸೊ ನಿಮಗೆ ಯಾರಿಗೆಲ್ಲ ಗೊತ್ತು ಇವರು ಶೆಫು, ಖಂಡಿತವಾಗ್ಲೂ ಕಮೆಂಟ್ಸ್ ಮಾಡಿ. मुझे कन्नड़ सीखनी ಸ್ವಲ್ಪ ಸೊ ಈ ಮೂಮೆಂಟ್ ಏನಿದೆ ಅಲ್ವಾ, ನಾನು ತುಂಬಾ ಎಂಜಾಯ್ ಮಾಡಿದೆ. ಬಟ್ ನಾನು ತುಂಬಾ ಒಂದು ಕ್ವಶನ್ ಕೇಳೋದಕ್ಕೆ ಕೂಡ ತುಂಬ ಹಿಂಜರಿಕೆ ಆಗ್ತಾಯಿತ್ತು. ಯಾಕೆಂದರೆ ಮಾತುಗಳು ಬರ್ತಾ ಇರಲಿಲ್ಲ. ಅಷ್ಟು ದೊಡ್ಡ ಒಂದು ಸೆಲೆಬ್ರಿಟಿ ಎದುರುಗಡೆ ನಿಂತ್ಕೊಂಡು ಮಾತಾಡೋದು ಅಂದರೆ ಒಂದು ಕಡೆ ಕಾರ್ನರಲ್ಲಿ ಎಲ್ಲೋ ಒಂದು ಕಡೆ ಭಯ ನಡ್ಕ ಏನು ಕೇಳಬೇಕು, ಬಟ್ ವರ್ಡ್ಸ್ ಎಲ್ಲ ಬರ್ತಾಯಿದೆ ಬಟ್ ಬಾಯಿಗೆ ಬರ್ತಾಯಿಲ್ಲ. ಆ ಥರ ಒಂದು ಫೀಲಿಂಗು ನನಗೆ ಆಗ್ತಾಯಿತ್ತು. ಸೊ ಆದರೂ ಕೂಡ ಧೈರ್ಯ ಮಾಡ್ಕೊಂಡು ಏನೋ ಒಂದು ಕೇಳಿದೆ. ಸೊ ಈಗಿನ ಒಂದು ಏನು ಯುವ ಜನತೆ ಇದ್ದಾರೆ, ಎಸ್ಪೆಷಲಿ ಹುಡುಗರು ಹುಡುಗಿರು ಎಲ್ಲ ಕೂಡ ಆರ್ಡ್ರ್ ಮಾಡ್ಕೊಂಡು ತಿನ್ನೋದು ಜಾಸ್ತಿ. ಹಾಗಾಗಿ ಏನು ಸರ್ ಇವಾಗಿನ ಒಂದು ಯುವ ಜನತೆಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅನ್ನೋದನ್ನು ನಾನು ಕ್ವೆಶ್ಚನ್ ಮಾಡಿದ್ದು. ಸೊ ಹಾಗಾಗಿ ಅವರು ಕೂಡ ಹೇಳಿದ್ರು, ನೋಡಿ ಲಾಭ ಮಾಡೋ ಕಡೆ ನಿಮಗೆ ಹೆಲ್ತ್ ಬಗ್ಗೆ ನಿಮಗೆ ಕಾನ್ಷಿಯಸ್ ಇರೋದಿಲ್ಲ ಅವರು. ಸೊ ಹಾಗಾಗಿ ನಿಮ್ಮ ಹೊಟ್ಟೆಗೆ ನೀವೇ ಮಾಡ್ಕೊಂಡು ತಿನ್ನಿ ಅಂತ ಒಂದು ಆನ್ಸರ್ ಆದರೆ ಅವರು ಕೊಟ್ಟರು. ಸೊ ಎಲ್ರಿಗೂ ಹೊಟ್ಟೆ ಇದ್ದ ಕಾರಣ ಎಲ್ಲರೂ ಕೂಡ ಅಡುಗೆ ಮಾಡಿ ತಿನ್ನಿ, ಇದರಲ್ಲಿ ಜೆಂಡರ್ದು ಏನು ಕೂಡ ಒಂದು ಇದಿರೋದಿಲ್ಲ. ಸೊ ಎಲ್ಲರೂ ಕೂಡ ಅಡುಗೆ ಮಾಡ್ಕೊಂಡು 100% ತಿನ್ನಲೇಬೇಕು ಅಂತ ಕೂಡ ಹೇಳಿದರು. ಇದೊಂದು ಮೆಸೇಜ್ ಅಂತಲೇ ಹೇಳ್ಬೋದು. ಇವಾಗಿನ ಒಂದು ಜನ್ರೇಷನ್ಗೆ ಎಲ್ಲ ಕೂಡ ಸುಮ್ಮನೆ ಒಂದು ಮೊಬೈಲ್ ಎತ್ಕೊಂಡು ಆರ್ಡ್ರ್ ಮಾಡಿಕೊಂಡು ತಿನ್ನೋದು ಬದಲು ನಾವೇ ಏನಾದರೂ ಕುಕ್ ಮಾಡ್ಕೊಂಡು ತಿನ್ಕೊಬೋದು. ಸೊ ಐನೋ ಎಲ್ಲರೂ ಕೂಡ ಬ್ಯುಸಿ ಇರ್ತಾರೆ, ಬಟ್ ನಮ್ಗೆ ಹೊಟ್ಟೆಗಿಂತ ನಾವು ಮಾಡೋದೇ ಹೊಟ್ಟೆಗೋಸ್ಕರ ಅಲ್ವಾ. ಹಾಗಾಗಿ ಹೊಟ್ಟೆಗಿಂತ ಮಿಂಚಿಂದು ಯಾವುದೂ ಇಲ್ಲ. ಸೊ ಹಾಗಾಗಿ ಆರೋಗ್ಯಕ್ಕಿಂತ ಮಿಂಚಿಂದು ಯಾವುದೂ ಇಲ್ಲ. ಹಾಗಾಗಿ ನೀವೇ ಅಡುಗೆ ಮಾಡ್ಕೊಂಡು ತಿನ್ನೋದು ದಿ ಬೆಸ್ಟ್ ಅಂತ ಅವರು ಹೇಳಿದ್ರು. ನೆಕ್ಸ್ಟ್ ಒಂದು 7-7:30 ಹಂಗೆ ಅವರು ಹೊರಟರು. ಸೊ ಎಲ್ಲನೂ ಬೀಲ್ ಕೊಡ್ತಾ ಇದ್ದೀವಿ ಅವ್ರಿಗೆ, ಹಾಗಾಗಿ ಹೊರಟರು. ಸೊ ತುಂಬ ಖುಷಿ ಆಯಿತು ಕೂಡ ಅಂತ ಹೇಳಿದ್ರು. ನಿಮ್ಮದು ಇಷ್ಟೊಂದು ಕ್ರೌಡು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಇಷ್ಟು ಕ್ರೌಡ್ ಇರ್ತಾರೆ ಅಂತ ಕೂಡ ಹೇಳ್ತಾಯಿದ್ರು.
ಸೊ ಹಾಗಾಗಿ ಅವ್ರ ಜೊತೆ CEO ಕೂಡ ಬಂದಿದ್ರಂತೆ. ಅವ್ರ ಹೆಸರು ನನಗೆ ಆ್ಯಕ್ಚುಲಿ ಗೊತ್ತಿಲ್ಲ. ನೋಡಿ ಖುಷಿ ಆಯಿತು ನಮ್ಮ ಹತ್ರ ನನಗೆ. ಸೊ ಇದೆಲ್ಲ ವಂಡರ್ ಶೆಫ್ ಪ್ರಾಡಕ್ಟ್ಸು, ಮಿಕ್ಸಿಯಿಂದ ಹಿಡಿದು ಪಾತ್ರೆಯಿಂದ ಹಿಡಿದು ಎಲ್ಲ ಕೂಡ ನಿಮಗೆ ವಂಡರ್ ಶೆಫ್ದು ಐಟಮ್ಸ್ ಎಲ್ಲ ಕೂಡ ಇದೆ. ಸೊ ನಿಮ್ಗೆ ಬೇಕು ಅಂದರೆ ಕೂಡ ನೀವು ವಿಸಿಟ್ ಮಾಡಿ ತೊಗೊಳ್ಬೋದು. ಇನ್ನು ಡೀಟೇಲ್ ವೀಡಿಯೋಗೆ ನೆಕ್ಸ್ಟ್ ವೀಡಿಯೋ ಹಾಕ್ತೀನಿ. ಥ್ಯಾಂಕ್ ಯು ವೆರಿ